ಇಲ್ಲಿ ಮ್ಯಾನೇಜರ್ ಎಲ್ಲಿದ್ದಾರೆ? ಅಣ್ಣ ಅಣ್ಣ ನಮಸ್ಕಾರ. ನನ್ನ ಹೆಸರು ಬಾಲ ಅಂತ, ಡಿಗ್ರಿ ಮಾಡ್ಕೊಂಡಿದ್ದೀನಿ ಕರೆಸ್ಪಾಂಡೆನ್ಸಲ್ಲಿ. ಅದಕ್ಕೆ ಅಣ್ಣ ಒಂದು ಕೆಲಸ ಬೇಕಿತ್ತು. ನಿನಗೆಲ್ಲ ಕೆಲಸ ಇಲ್ಲ ಇಲ್ಲಿ. ಅಣ್ಣ ಏನು ಕೆಲಸ ಆದರೂ ಮಾಡ್ತೀನಿ. ಇಲ್ಲಿರೋದೇ ಕೂಲಿ ಕೆಲಸ. ಮೂಟೆ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಆಗುತ್ತಾ? ದಿವ್ಯಾ, ಏನಾದರೂ ಗುಡ್ ನ್ಯೂಸ್ ಏನೇ? ಇವನ್ ಯೋಗ್ಯತೆಗೆ ಮಗು ಬೇರೆ ಕೇಡು. ಹೆಂಡ್ತಿನ ಸಾಕ ಯೋಗ್ಯತೆನೇ ಇಲ್ಲ, ಇನ್ ಮಗುನ್ ಬೇರೆ ಸಾಕ್ತಾನೆ. ಏಯ್, ಏನಪ್ಪ ಯೋಚನೆ ಮಾಡ್ತಾ ಇದೆಯಾ? ಆಗಲ್ಲ ಅಂದರೆ ಹೋಗ್ಬಿಡು, ನಮ್ಮ ಟೈಮೆಲ್ಲ ವೇಸ್ಟ್ ಮಾಡಬೇಡ. ಅಣ್ಣ ಮಾಡ್ತೀನಿ ಅಣ್ಣ. ಸರಿ ಆಯಿತು, ಈಗಿನಿಂದನೇ ಸೇರ್ಕೋ. ಆಯ್ತಣ್ಣ. ದಿನಕ್ಕೆ 700 ರೂಪಾಯಿ ಸಂಬಳ. ಬೆಳಗ್ಗೆ 9 ಗಂಟೆಗೆ ಬರಬೇಕು, ಸಂಜೆ 7 ಗಂಟೆವರೆಗೂ ಕೆಲಸ ಇರುತ್ತೆ. ಸರಿ ಅಣ್ಣ, ಆಯಿತು. ಶುರು ಹಚ್ಕೊ ಮತ್ತೆ. ಮಗರಾಯ ಬಾರೆಯಲ್ಲಿ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ. ನಿನ್ನೆ ಕರಿತಾ ಇರೋದು, ಬಾರಯ್ಯ ಇಲ್ಲಿ. ಬಂದೆಪ್ಪ. ಕೂತ್ಕೋ. ಅಪ್ಪ ಅದು ಕೂತ್ಕೊಂತ ಹೇಳ್ತಾ ಇದ್ದೇನೆ ಅಪ್ಪ ಅದು ಇದು ಅಂತ ಕತೆ ತೆಗಿತಾ ಇದೀವಿ. ಕೂತ್ಕೋ. ಹಾಂ, ನೀನು ಗುಟ್ಟಾಗಿ ಸತ್ಯನಿಗೆ ಪ್ರಪೋಸ್ ಮಾಡೋ ಪ್ಲ್ಯಾನು ಅದು ನನಗೆ ಗೊತ್ತಿದೆ. ಈಗ ನೀನು ಕದ್ದು ಮುಚ್ಚಿ ಓಡಾಡ್ತಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ? ನಿಮ್ಮಪ್ಪ ಕಣ ನಾನು. ವಾಟ್? ನಿಮಗೆ ಪ್ರಪೋಸಲ್ ವಿಷಯ ಗೊತ್ತಿತ್ತಾ? ಹೇಗಪ್ಪ? ಕೆಲವನ್ನ ನೋಡಿ ಮಾಡಿ ತಿಳ್ಕೊಳ್ಬೇಕಾಗಿಲ್ಲ ಕಣೋ, ಹಾಗೇನೆ ಅರ್ಥವಾಗುತ್ತೆ. ಅದೇ ಹೇಗಪ್ಪ? ನೀವೇನಾದರೂ ಮೈಂಡ್ ರೀಡ್ ಮಾಡ್ತೀರಾ? ನಿನ್ನ ಮೈಂಡನ್ನು ಓದೋದಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನ್ನ ಮನಸ್ಸನ್ನು ಓದೋದಕ್ಕಂತೂ ಬರುತ್ತೆ. ಅಪ್ಪ ಕಾರ್ತಿಕ್, ಮದುವೆ ಆದ ಹೊಸದರಲ್ಲಿ ನೀನು ಸತ್ಯನ ಜೊತೆ ಚೆನ್ನಾಗಿದ್ದೀನಿ ಅಂತ ನಾಟಕ ಆಡ್ತಿದ್ದು ಅದು ನನಗೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ನೀವಿಬ್ಬರು ಸಂತೋಷವಾಗಿದ್ದೀರಾ ಅಂತ ಅನ್ನೋದು ನನಗೆ ಗಮನಿಸಿದ್ದೀನಿ. ಅಪ್ಪ ನಿಮಗೆ ಅದು ಗೊತ್ತಿತ್ತಾ? ಎಲ್ಲ ಗೊತ್ತಿತ್ತು. ಕಾರ್ತಿಕ್, ಈಗ ನೀವಿಬ್ಬರು ಆರಾಮಾಗಿದ್ದೀರ ತಾನೆ? ಅಷ್ಟೇ ನನಗೆ ಬೇಕಾಗಿದ್ದು. ಇನ್ನು ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡ್ಬಿಡ್ಬೋದು. ಅಪ್ಪ ಬಿಡ್ತು ಅನ್ನಿಪ್ಪ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ತಮಾಷೆಗಂದೆ ಕಣೋ. ಸತ್ಯನ ಚೆನ್ನಾಗಿ ನೋಡ್ಕೊಳ್ಳೋ. ಪಾಪದ ಹುಡುಗಿ. ಎಲ್ಲರೂ ಅವಳನ್ನು ಗಟ್ಟಿಗಿತ್ತಿ ಅಂತಾರೆ, ಆದರೆ ಆ ಗಟ್ಟಿಗಿತ್ತಿ ಹೃದಯದೊಳಗೂ ಒಂದು ಮೃದುವಾದ ಮನಸ್ಸಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಅವಳನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂದೆ ಕಣೋ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿಯಪ್ಪ. ಇನ್ಮೇಲಿಂದ ಸತ್ಯ ನನ್ನವಳು. ಇನ್ಮೇಲಿಂದ ಅವಳನ್ನ ನಾನು ಹೇಗೆ ನೋಡ್ಕೋತೀನಿ ಅಂತ ನೀವು ನೋಡ್ತಾ ಇರಿ. ಸತ್ಯ ನನ್ನ ಜವಾಬ್ದಾರಿ. ಅಪ್ಪ, ನೀವು ಅಮ್ಮನೇ ನನ್ನ ರೋಲ್ ಮಾಡೆಲ್ಲು. ನೀವು ಅಚೀವ್ ಮಾಡಿರೋದ್ರಲ್ಲಿ 50% ನಾನು ಅಚೀವ್ ಮಾಡಿದ್ರೆ ನನಗೆ ಅದೇ ಸಾಕು. ಗುಡ್. ಮಗ ಅಂದರೆ ಇದು. ಇವತ್ತು ನಿನ್ನ ಕೆಲಸ ಮಾಡಿದ್ದು ಅರ್ಧ ದಿನ ಮಾತ್ರ. ನ್ಯಾಯವಾಗಿ ನೋಡಿದ್ರೆ ನಾನು ನಿನಗೆ 300 ರೂಪಾಯಿ ಕೊಡಬೇಕು. ಆದರೂ ಎಲ್ಲ ಕೆಲಸ ಓಡಾಡಿ ನೀಟಾಗಿ ಮಾಡಿದೆಯಲ್ಲ, ಇದು ನಿನಗೆ 700 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನೇ ನೆಪ ಇಟ್ಕೊಂಡು ನಾಳೆಯಿಂದ ಲೇಟಾಗಿ ಬರಬಾರ್ದು.
ಎತ್ತುಗೋ. ಏನಪ್ಪ? ಹೆಂಗೆ ಸರ್? ಇದು ನನ್ನ ಮೊದಲನೇ ಸಂಬಳ. ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ಇಷ್ಟು ಖುಷಿ ಸಂತೋಷ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ದಿವ್ಯಾ, ನೀನು ನನ್ನ ಲೈಫಿಗೆ ಬರ್ದೇನೆ ಹೋಗಿದ್ರೆ ನಾನು ಅದು ಏನಾಗ್ಬಿಡ್ತಿದ್ನೋ ಏನೋ. ನೀನು ನನ್ನ ಲೈಫಿಗೆ ಬಂದು ನನಗೆ ಪ್ರೀತಿಸೋದನ್ನು ಹೇಳ್ಕೊಟ್ಟೆ. ಈಗ ಕಷ್ಟಪಟ್ಟು ದುಡಿಯೋದನ್ನು ಹೇಳ್ಕೊಡ್ತಿದ್ಯಾ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಯ್ ಹೋಗ್ಯಾ? ಹಲೋ. ಹಾಯ್ ಕೀರ್ತನ, ಹೇಗಿದೆಯಾ? ನಿನಗೇನು ಬಿಡು, ದೊಡ್ಡ ಮನೆ, ಕಾರು, ಆಸ್ತಿ, ಸುಖವಾಗಿರ್ತೀಯ. ಮೈಂಡ್ ಯುವರ್ ಟಂಗ್ ದಿವ್ಯಾ. ಏನಕ್ಕೆ ಇವಾಗ ಹುಚ್ಚುಚ್ಚಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಸಿಟ್ಟು ಮಾಡ್ಕೋತೀಯ ಕೀರ್ತನ? ನಿನ್ನ ಹತ್ರ ಇಷ್ಟೆಲ್ಲ ಇದೆ ಅಂತ ಖುಷಿ ಪಡಬೇಕು. ಅದು ನನಗೆ ಚೆನ್ನಾಗೇ ಗೊತ್ತಿದೆ. ಇಷ್ಟಕ್ಕೂ ನಾನು ಅನುಭವಿಸ್ತಿರೋದು ನಮ್ಮಪ್ಪನ ಆಸ್ತಿ. ನಿನ್ನ ಥರ ಬ್ಲ್ಯಾಕ್ ಮೇಲ್ ಮಾಡಿ ಬೇರೂರು ದುಡ್ಡನ್ನ ಕಿತ್ಕೊಂಡು ಬದುಕ್ತಾ ಇಲ್ಲ. ನಿಧಾನಕ್ಕೆ ಮಾತಾಡು, ಕಿರ್ಚ್ಕೋಬೇಡ. ನನ್ನ ಹತ್ರ ಇದು ಯಾವುದೂ ನಡೆಯಲ್ಲ. ಆ ಆಸ್ತಿನ ನಾನು ಅನುಭವಿಸ್ಬೇಕಾಗಿತ್ತು, ಆದರೆ ನೀನು ಅದನ್ನೆಲ್ಲ ಕಿತ್ಕೊಂಡು ಆ ಸತ್ಯಂ ಕೊಟ್ಟೆ. ಶಟಾಪ್ ದಿವ್ಯಾ. ಆ ಸತ್ಯ ನೆರಳ್ಕೊಂಡ್ರೇ ನನಗಾಗಲ್ಲ. ನಾನು ಏನಕ್ಕೆ ಅವಳಿಗೋಗಿ ಹೆಲ್ಪ್ ಮಾಡಲಿ? ಮತ್ತ್ಯಾಕೆ ನೀನು ಮೊದಲೇ ಹೇಳಲಿಲ್ಲ ಬಾಲ ಇಂಥ ಲೋಫರ್ ಅಂತ? ನನ್ನನ್ನು ಹಾಳು ಮಾಡೋಕ್ಕೆ ದುಡ್ಡು ಕೊಡ್ತಿದ್ದೆ ಅಲ್ವಾ? ನಿನ್ನ ನಂಬಿದ್ಕೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ. ಏನೋ ಮಾಡೋದಕ್ಕೆ ಹೋಗಿ ಅದು ಏನೋ ಆಗಿದೆ. ಆದರೆ ಲಾಭ ಆಗಿದ್ದು ಆ ಸತ್ಯಂಗೆ. ನನ್ನನ್ನು ನೀನು ಬೀದಿಲಿ ನಿಲ್ಲಿಸ್ಬಿಟ್ಟೆ. ನಿನ್ನ ದಡ್ಡತನಕ್ಕೆ ನಾನು ಕಾರಣ ಅಲ್ಲ. ರಿಮೆಂಬರ್ ದ್ಯಾಟ್. ನನಗೆ ನಿನ್ನ ಹಳೆ ಕತೆ ಬೇಕಾಗಿಲ್ಲ. ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ವಾಟ್ ಡು ಯು ಮೀನ್? ನಾನು ಕಳ್ಕೊಂಡಿರೋದೆಲ್ಲ ನನಗೆ ವಾಪಸ್ ಬೇಕು. ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡಬೇಕು. ನೋ ವೇ. ಮತ್ತೆ ನಾನು ನಿನ್ನ ಯಾವತ್ತೂ ಆ ಬ್ಯಾಲೆನ್ಸ್ ಆವಾಸ ಮಾಡೋದಿಲ್ಲ. ಮತ್ತೆ ನಿಮ್ಮಿಬ್ಬರ ಹತ್ರ ಸಿಕ್ಕಾಕೊಂಡ್ರೆ ಲೈಫ್ ಲಾಂಗ್ ಆಟ ಆಡಿಸ್ತೀರ. ಮೋರೋವರ್, ನಿನ್ನ ಬುದ್ಧಿ ಏನು ಅಂತ ಗೊತ್ತಿದ್ದು ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನೇನು ದಡ್ಡಿನಾ? ಸರಿ, ಹಾಗಿದ್ರೆ ನೀನು ಏನೂ ಹೆಲ್ಪ್ ಮಾಡಬೇಡ. ನಾನು ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ಅಂದರೆ ಏನಿಲ್ಲ, ನೀನು ಡಿಲೀಟ್ ಮಾಡಿಸಿರೋ ವಿಡಿಯೋ ನನ್ನ ಹತ್ರನೂ ಇದೆ. ಅದನ್ನು ಆ ಸತ್ಯಂಗೆ ಕಳಿಸ್ತೀನಿ ಅಷ್ಟೇ. ಅವಳು ಮೊದಲು ಆ ವಿಡಿಯೋ ನೋಡಲಿ, ಆಮೇಲೆ ಅವಳೇ ನಿನ್ನನ್ನು ನೋಡ್ಕೋತಾಳೆ. ನೋ ದಿವ್ಯಾ, ನೀನು ಹೋಗೇನಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ನೋಡ್ಕಿರ್ತಾನ, ನಾವಿಬ್ಬರೂ ಈ ರೀತಿ ಕಿತ್ತಾಡೋದ್ರಿಂದ ಏನೂ ಯೂಸ್ ಇಲ್ಲ. ಅದೇ ನಾವಿಬ್ಬರೂ ಒಂದಾದರೆ ನಮ್ಮ ಟೀಮ್ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮಿಬ್ರಿಗೂ ಏನು ಬೇಕೋ ಅದನ್ನು ಪಡ್ಕೊಳ್ಳೋಣ, ಆದರೆ ನಾವಿಬ್ಬರೂ ಜೊತೆಲಿರೋಣ. ಈಗೇನು ನಿನಗೆ ದುಡ್ಡು ಬೇಕಾ? ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ದುಡ್ಡ? ಯಾವುದೋ ಚಿಕ್ಕ ಪುಟ್ಟ ನದಿಗೆ ಬಲೆ ಬೀಸಬಾರ್ದು. ಬೀಸಿದ್ರೆ ಸಮುದ್ರಕ್ಕೆ ಬೀಸಬೇಕು.
ಹಿಡಿದ್ರೆ ತಿಮಿಂಗ್ಲನೇ ಹಿಡಿಬೇಕು. ಈಗ ನಿನಗೆ ಎಷ್ಟು ದುಡ್ಡು ಬೇಕು ಅದನ್ನು ಮೊದಲು ಹೇಳು. ಈ ಥರ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಆಮೇಲೆ ಬಿಡುವಂತೆ. ನನಗೆ ದುಡ್ಡು ಬೇಡ. ವಾಟ್? ನಿನಗೆ ದುಡ್ಡು ಬೇಡವಾ? ಮತ್ತಿನ್ನೇನು ಬೇಕು ದಿವ್ಯಾ ನಿನಗೆ? ದುಡ್ಡು ಇವತ್ತಿದ್ರೆ ನಾಳೆ ಇರಲ್ಲ. ಆದರೆ ನನಗೆ ದುಡ್ಡು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸ್ಥಾನ. ಅಂದರೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ಆದಷ್ಟು ಬೇಗ ನಾನು ನಿಮ್ಮ ಮನೆ ಒಳಗೆ ಬರೋ ವ್ಯವಸ್ಥೆ ಮಾಡಬೇಕು. ಹೌ ಇಸ್ ದ್ಯಾಟ್ ಪಾಸಿಬಲ್ ದಿವ್ಯಾ? ಸ್ವಲ್ಪನಾದರೂ ತಲೆನಲ್ಲಿ ಸೆನ್ಸ್ ಇಟ್ಕೊಂಡು ಮಾತಾಡು. ನೀನು ಹೇಗೆ ನಮ್ಮ ಮನೆಗೆ ಬರ್ತೀಯಾ? ಅದನ್ನು ನೀನು ನೋಡ್ಕೋ. ನನ್ನನ್ನು ಕೇಳಿದ್ರೆ ನೀನು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮನೆಗೆ ನಾನು ಎಂಟ್ರಿ ಕೊಡಬೇಕು. ನೋ, ಐ ಕ್ಯಾನ್ ನಾಟ್ ಡೂ ದ್ಯಾಟ್. ನನ್ನ ಕೈಲಾಗೋದಿಲ್ಲ. ನಿನಗಾಗತ್ತೆ. ನಿನ್ನೊಬ್ಬಳಿಂದ ಮಾತ್ರ ಆಗತ್ತೆ. ನಮ್ಮ ಮನೆಯಲ್ಲಿ ಯಾರಿಗೂ ನೀನು ಕಂಡ್ರೆ ಆಗೋದಿಲ್ಲ. ಮದುವೆ ಮನೆಯಿಂದ ಓಡ್ ಹೋದೋಳು ನೀನು. ಹಂಗಿರ್ಬೇಕಾದ್ರೆ ಎಲ್ಲರ ವಿರುದ್ಧ ನಿಂತ್ಕೊಂಡು ನಿನ್ನನ್ನು ಈ ಮನೆಗೆ ನಾನು ಕರ್ಕೊಂಡು ಬಂದರೆ ಕಡೆಗೆ ಎಲ್ಲರೂ ನನ್ನ ವಿರುದ್ಧ ಆಗ್ತಾರೆ. ಇಟ್ ಇಸ್ ಟೂ ರಿಸ್ಕ್. ಲೈಫ್ ಅಂದಮೇಲೆ ರಿಸ್ಕ್ ತಗೋಬೇಕಾಗುತ್ತೆ ಕೀರ್ತನ. ಫೈನ್, ನಾನು ರಿಸ್ಕ್ ತಗೊಳ್ಳೋದ್ರಿಂದ ನನಗೇನು ಯೂಸ್ ಇದೆ? ನೋಡು, ನಮ್ಮಿಬ್ಬರು ಟಾರ್ಗೆಟ್ ಯಾರು? ಆ ಸತ್ಯ. ನಾವಿಬ್ಬರು ಒಟ್ಟಿಗೆ ಇದ್ದು ಒಂದಾದರೆ ಅವಳಿಗೆ ಬೇಗ ಮಣ್ಣು ಮುಗಿಸ್ಬೋದು. ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನು ಅಲ್ಲಿಗೆ ಬರೋದಕ್ಕೆ ವ್ಯವಸ್ಥೆ ಮಾಡು. ಸರಿ, ಐ ವಿಲ್ ಥಿಂಕ್ ಅಬೌಟ್ ಇಟ್. ದಿವ್ಯಾ ಹೇಳಿದ ಪ್ಲ್ಯಾನು ಚೆನ್ನಾಗೇ ಇದೆ. ಅವಳು ಇಲ್ಲಿದ್ದರೆ ನನಗೆ ಲಾಭ. ಆಲ್ಸೋ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡಿಬೋದು. ಆಮೇಲಾಗೋ ಎಲ್ಲ ಅನಾಹುತನೂ ದಿವ್ಯನ ತಲೆ ಕಟ್ಟಿ ನಾನು ಕ್ಲೀನ್ ಹ್ಯಾಂಡ್ ಆಗಿರ್ಬೋದು. ಸತ್ಯ, ನಾವಿಬ್ಬರು ಒಂದಾಗಾಯ್ತು. ಇನ್ನು ನಿನ್ನ ಕತೆ ಮುಗೀತು. ಸತ್ಯ, ಹೇಗಿದೆ ಸರ್ಪ್ರೈಸು? ಇದ ಸರ್ಪ್ರೈಸು? ಏನಿದೆಲ್ಲ? ಸ್ಪೆಷಲ್ ವ್ಯಕ್ತಿ ಎಂಟ್ರಿಗೆ ಅರೇಂಜ್ಮೆಂಟ್ಸು ಸ್ಪೆಷಲ್ ಆಗಿರ್ಬೇಕಲ್ವಾ? ಯಾರು? ನನ್ನ ಲೈಫ್ನ ಸ್ಪೆಷಲ್ ವ್ಯಕ್ತಿ ನೀನೇ ಸತ್ಯ. ಹುಡುಗಿ, ಬಾಯ್. ಹೀಗೆ ಏನು ಹೇಳಿ ಸೀತಮ್ಮ? ಏನು ಹೇಳೋದು? ಪ್ರತಿ ಸಲ ಇದೇ ಆಯ್ತು ನಿಂದು. ಹೇಳೋದೊಂದು ಮಾಡೋದೊಂದು. ನಿನ್ನಿಂದಾಗಿ ನಮ್ಮನೇಲಿ ನೆಮ್ಮದಿನೇ ಇಲ್ದಂಗಾಗಿದೆ. ಈಗ ನಾನೇನು ಮಾಡಿದೆ ಸೀತಮ್ಮ? ಮಾಡೋದೆಲ್ಲ ಮಾಡಿ ಏನು ಮಾಡಿದೆ ಅಂತ ಬೇರೆ ಕೇಳ್ತಿದ್ಯಾ? ಅಂತೂ ಇಂತೂ ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ಅಲ್ವಾ? ಆಗ ನನ್ನ ಗಂಡ ಸೀತಮ್ಮ. ನಿನ್ನ ಗಂಡ ಆಗೋಕ್ಕಿಂತ ಮುಂಚೆ ಅವನು ನನ್ನ ಮಗ. ನಿನಗೂ ಅವನಿಗೂ ಸರಿ ಹೋಗಲ್ಲ ಅಂತ ನಾನು ಹೇಳಿರ್ಲಿಲ್ವಾ? ಅದಕ್ಕಿಂತ ಹೆಚ್ಚಾಗಿ ನಿನ್ನ ಸಮಯ ಈ ಮನೆಯಲ್ಲಿ ಮುಗಿದು ಹೋಗ್ತಾ ಇದೆ. ಮನೆ ಬಿಟ್ಟು ಆಚೆ ಹೋಗ್ಬೇಕು ಅಂತ ಹೇಳಿರ್ಲಿಲ್ವಾ? ಇಂಥ ಸಮಯದಲ್ಲಿ ಕಾರ್ತಿಕ್ ಜೊತೆ ಏನೇ ನಿಂದು? ಅವ್ನು ಪ್ರಪೋಸ್ ಮಾಡದಂತೆ ಇವಳು ಒಪ್ಕೊಂಡ್ಲಂತೆ. ನಾಚಿಕೆ ಆಗಬೇಕು. ಸೀತಮ್ಮ, ಅದು ಹಾಗಲ್ಲ. ನೋಡು ಹುಡುಗಿ, ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ನೀನು ನನ್ನ ಮನೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಕ್ಷಮಿಸಿ ಸೀತಮ್ಮ, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ.
ಹೋಗ್ತೀನಿ ಅಂತ ತಾನೇ ನೀನು ಅಗ್ರಿಮೆಂಟ್ ಸೈನ್ ಮಾಡಿದ್ದು? ಹೌದು, ಸೈನ್ ಮಾಡಿದ್ದೆ. ಆದರೆ ನಾನು ಅಗ್ರಿಮೆಂಟ್ ಸೈನ್ ಮಾಡಿದ್ದು ಮನೆ ಬಿಟ್ಟು ಹೋಗೋಕ್ಕಲ್ಲ, ಇಲ್ಲೇ ಇರೋದಕ್ಕೆ. ತಲೆಗಿರೆ ಕೆಟ್ಟಿದ್ಯಾ ನಿನಗೆ? ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಅನ್ನೋದ್ರು ಇದೆಯಾ? ಖಂಡಿತ ಗೊತ್ತಿದೆ ಸೀತಮ್ಮ. ಯಾವ ಹುಡುಗಿನೂ ಗಂಡನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ಕಷ್ಟನೋ ಸುಖನೋ ಇಲ್ಲೇ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾಳೆ. ಅಂಥದ್ರಲ್ಲಿ ನಾನು ಮನೆ ಬಿಟ್ಟು ಆಚೆ ಹೋಗೋದಕ್ಕೆ ಅಗ್ರಿಮೆಂಟ್ ಸೈನ್ ಮಾಡ್ತೀನ? ಹಾಗಾದ್ರೆ ಅವತ್ತು ಅಗ್ರಿಮೆಂಟ್ ಸೈನ್ ಮಾಡಿದ್ದು, ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದು ಅದೆಲ್ಲ ನಾಟಕನಾ? ಖಂಡಿತವಾಗ್ಲೂ ಇಲ್ಲ. ಒಪ್ಪಂದದ ಮೇಲೇನೆ ನಾನು ಸೈನ್ ಮಾಡಿದ್ದು. ಅಂದರೆ ಬೇಕಿದ್ರೆ ನೀವೇ ಒಂದ್ಸತಿ ಅಗ್ರಿಮೆಂಟ್ನ ಓದಿ ನೋಡಿ ಸೀತಮ್ಮ. ಆದರೆ ನಾನು ನಿಮ್ಮ ಮನಸ್ಸನ್ನ ಮತ್ತು ಕಾರ್ತಿಕ್ ಮನಸ್ಸನ್ನ ಕೆತ್ತರೆ ಇಲ್ಲೇ ಇರಬಹುದು ಅಂತಿತ್ತು. ನಾನು ಸೈನ್ ಮಾಡಿದ್ದು ಆ ಪೇಪರ್ಗೆ. ಹಾಂ ಹೌದು. ಹಾಗಿದ್ರೆ ಆ ಅಗ್ರಿಮೆಂಟ್ ಪ್ರಕಾರ ನಾನು ಇಲ್ಲೇ ಇರಬೇಕಲ್ವ ಸೀತಮ್ಮ? ಆದರೆ ನೀನು ನನ್ನ ಮನಸ್ಸನ್ನು ಎಲ್ಲಿ ಗೆದ್ದಿದ್ಯಾ? ಗೆಲ್ಲೋದು ಇಲ್ಲ ಬಿಡು. ನನ್ನ ಗಂಡ ಕಾರ್ತಿಕ್ ನನ್ನನ್ನು ಒಪ್ಕೊಂಡಾಯ್ತು ಸೀತಮ್ಮ. ಇನ್ನು ನೀವೊಬ್ಬರೇ ಬಾಕಿ. ನನ್ನ ಮನಸ್ಸು ಗೆಲ್ಲೋದು ಈ ಜನ್ಮದಲ್ಲಿ ನಿನಗೆ ಸಾಧ್ಯ ಇಲ್ಲ ಹುಡುಗಿ. ಪ್ರಯತ್ನದಿಂದ ಪರಮಾರ್ಥ ಅಂತ ಹೇಳ್ತಾರೆ ಸೀತಮ್ಮ. ಹಾಗಂತ ನಾನು ಹೇಳ್ತಿಲ್ಲ, ರಾಯರ್ ಹೇಳ್ತಿದ್ರು. ಪ್ರಯತ್ನ ಪಟ್ಟರೆ ಕಬ್ಬಿಣದ ಕಡ್ಲಿನೇ ನುಂಗ್ಬೋದಂತೆ. ಇನ್ನು ನಾನು ನಿಮ್ಮ ಮನ್ಸನ್ನು ಗೆಲ್ಲೋದಕ್ಕಾಗಲ್ವಾ? ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಅಲ್ಲ ಸೀತಮ್ಮ. ಅಂತೂ ಈ ಮನೆನ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಲ್ವಾ? ಆದರೆ ಒಂದು ತಿಳ್ಕೊ ಹುಡುಗಿ, ನೀನು ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡಿರಬಹುದು, ಆದರೆ ನೀನು ಯಾವತ್ತೂ ನನ್ನ ಸೊಸೆ ಆಗಕ್ಕೆ ಸಾಧ್ಯ ಇಲ್ಲ. ಕೋಪದಲ್ಲಿ ಇಲ್ಲೇ ಎಷ್ಟಿದ್ ನೆನಪು ಸಿಗ್ತಾ ಇಲ್ವಲ್ಲ. ಏನಲ್ಲಿ ಕುತ್ಕೊಂಡು ಕನ್ಸು ಕಾಣ್ತಿದ್ಯಾ? ಓಯ್, ಹೆಲ್ಪ್ ಮಾಡಬೇಕಾ? ಹೋಗು, ಅಲ್ಲೆಲ್ಲಾದ್ರೂ ಕಣಿ ಕೇಳು. ನೀನು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಬಂದೇ ಇರು. ಅಮಲ್ ಬೇಬಿ ಸಿಕ್ತು.